ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನು ಸ್ಪೆಷಲ್ ಅಂತ ಎಲ್ಲರಿಗೂ ಗೊತ್ತು, ಶ್ರೀರಾಮನವಮಿ ಹಬ್ಬ ಅಂತ. ಸೊ ಅದಕ್ಕೆ ನಾನು ಬೆಳಗ್ಗೆ ಬೇಗ ಎದ್ದು ಮನೆ ಮುಂದೆ ರಂಗೋಲಿ ಹಾಕಿ ಕಲರ್ ಎಲ್ಲ ಹಾಕಿ ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆಗೆ ಅಂತ ರೆಡಿ ಮಾಡಿದೆ. ಸೊ ಪೂಜೆಗೆ ನೈವೇದ್ಯಕ್ಕೆ ಅಂತ ಪಾನಕ, ಮಜ್ಜಿಗೆ, ಹೆಸರುಬೇಳೆ ಎಲ್ಲಾನು ಮಾಡಿ ದೇವ್ರ ಮುಂದೆ ಇಟ್ಟು ದೇವರಿಗೂ ಡೆಕೋರೇಷನ್ ಎಲ್ಲ ಮಾಡಿ ಫೈನಲಿ ಪೂಜೆ ಮಾಡಿದೆ. ಇವತ್ತು ಇನ್ನೊಂದು ವಿಶೇಷ ಇದೆ. ಏನಂದ್ರೆ ನನ್ನ ತಮ್ಮನ್ಗೆ ಹಿರಿಯರ್ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ಶ್ರೀರಂಗಪಟ್ಟಣದಲ್ಲೇ ಹೋಗಿ ಮಾಡಿಸ್ಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ಇವತ್ತು ನಮ್ಮ ಫ್ಯಾಮಿಲಿ ಎಲ್ಲಾರು ಶ್ರೀರಂಗಪಟ್ಟಣಕ್ಕೆ ಹೋಗ್ತಿದೀವಿ. ಅಲ್ಲಿ ಹೊಳೆ ಇದೆ ಅಂತೆ. ಸೊ ಹೊಳೆ ಹತ್ರನೇ ಎಲ್ಲ ಪೂಜಾರಿಗಳು ಇರ್ತಾರೆ. ಸೊ ಅವ್ರ ಹತ್ರ ಹೇಳಿದ್ರೆ ಅವರೇ ಪೂಜೆ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಫ್ಯಾಮಿಲಿ ಪೂರ ಇವಾಗ ಅಲ್ಲಿಗೆ ಹೋಗ್ತಿದೀವಿ. ಅಲ್ಲಿ ಹೋಗಿ ಏನೇನು ಪೂಜೆ ಆಗುತ್ತೆ ಅಂತ ನೋಡೋಣ. ಸೊ ಇವಾಗ ಟಿಫನ್ ಎಲ್ಲ ಮಾಡ್ಕೊಂಡು ಎಲ್ಲಾರು ಮನೆ ಬಿಟ್ವಿ. ಹೋಗೋಷ್ಟರಲ್ಲಿ 1.5 or 2 hours ಆಗ್ಬೋದು ಅನ್ಕೊಂತೀನಿ. ಸೊ ಹೋಗ್ತಾ ಇದೀವಿ ಇವಾಗ. ನಾವು ಹೊಳೆ ಹತ್ರ ಹೋಗಿ ಪೂಜಾರಿನ ವಿಚಾರಿಸಿದಕ್ಕೆ ಅವ್ರು ಅಂದ್ರು, ಫಸ್ಟ್ ನೀವು ಸ್ನಾನ ಮಾಡ್ಕೊಂಡ್ ಬನ್ನಿ, ಹೊಳೆನಲ್ಲೇ ಯಾರು ಪೂಜೆ ಮಾಡ್ತಾರೋ ಅವರು ಸ್ನಾನ ಮಾಡ್ಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ನನ್ನ ತಮ್ಮ ಸ್ನಾನ ಮಾಡ್ಬೇಕು ಅಂತ ಬಂದಿದ್ದಾನೆ. ಹಾಗೆ ನನ್ನ ಮಗನೂ ಕೂಡ ನೀರಲ್ಲಿ ಆಡ್ಬೇಕು ಅಂತ ಹೋಗ್ತಿದ್ದಾನೆ. ಸ್ವಲ್ಪ ಭಯ ಪಡ್ತಿದ್ದಾನೆ, ಆದ್ರೂ ನನ್ನ ತಮ್ಮ ಬಿಡ್ದಿರ ಕರ್ಕೊಂಡು ಹೋಗ್ತಿದ್ದಾನೆ. ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಆಮೇಲೆ ಬಂದು ಪೂಜೆ ಮಾಡೋಣ ಅಂತ. ಹೇಗಿದ್ರು ಇವಾಗ ದೇವಸ್ಥಾನ ಕ್ಲೋಸ್ ಆಗಿದೆ. ನಾವು ಹೋಗಿದ್ದೆ ಒಂದು 2 o'clock ಅನ್ಕೊಂತೀನಿ. ಇನ್ನು 4 o'clock ಏನೋ ಟೆಂಪಲ್ ಓಪನ್ ಆಗೋದು. ಅಷ್ಟ್ರಲ್ಲಿ ನಮ್ಮ ಪೂಜೆ ಎಲ್ಲ ಮುಗಿಯುತ್ತೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ದೇವಸ್ಥಾನ ದರ್ಶನ ಮಾಡ್ಕೊಂಡು ಅವ್ರು ನಿಮಿಷಾಂಬಾಗೂ ಹೋಗಿ ದರ್ಶನ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಅದಾದ್ಮೇಲೆ ನಿಮಿಷಾಂಬಾಗೂ ಹೋಗ್ಬೇಕು. ಸೊ ಇವಾಗ ಸ್ವಲ್ಪ ನೀರಲ್ಲಿ ಆಟ ಆಡ್ತಿದ್ದಾರೆ. ಆಟ ಆಡಾದ್ಮೇಲೆ ಹೋಗಿ ಪೂಜೆ ಕೂತ್ಕೋಬೇಕು. ಕುತ್ಕೊಳ್ಳೋದನ್ನು ಏನಾಗಲ್ಲ, ಕಚ್ಕೊಳ್ಳೋದು. ಅಲ್ಲೇ ತಂಡ ಊಟ ಐತೆ ಅದಕ್ಕೆ. ಹುಷಾರ್ ಜಾರು. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮಾಡ್ತಾನೆ, ನೀರಲ್ಲಿ ಮಾಡಲ್ಲ ಅವರು. ವೆರಿ ಗುಡ್ ಧನ್ವಿತ್. Very good. Very good.
ಫೈನಲಿ ಸ್ನಾನ ಎಲ್ಲ ಮುಗೀತು. ಈಗ ಪೂಜಾರಿ ಪೂಜೆಗೆ ಅಂತ ರೆಡಿ ಮಾಡ್ಕೊಳ್ತಿದ್ದಾರೆ. ಸೊ ಪೂಜೆನ ಸ್ಟಾರ್ಟ್ ಮಾಡ್ತಿದ್ದಾರೆ ಇವಾಗ. ಸವ್ಯಂ ಪಾದಂ ಜ್ಞಾನನಾದಾಯ ಸವ್ಯೇ ಪರಮಿತರಭುಜಂ ನಾಗಭೋಗೆ ನಿಧಾಯ ಪಶ್ಚಾತ್ ಬಾಹುದ್ವೇನ ಪ್ರತಿಭಟಸಮನೆ ಧಾರಯಂ ಪಂಚಚಕ್ರೇ ದೇವಿ ದೋಷಾದಿ ದುಷ್ಟೋ ಜನೇ ಜಗತ ಅಂಕರ್ಮ ವೈಕುಂಠನಾಥ ಓಂ. ಏನು ಗೊತ್ತಾ, ನಿಮ್ಮ ತಂದೆ ಕಡೆಯಲ್ಲಿ ಸತ್ತೋಗಿರೋರು ಇದ್ದಾರೆ, ನಿಮಗೆ ಗೊತ್ತಿಲ್ಲ. ನಿಮ್ಮ ತಾಯಿ ಕಡೆಯಲ್ಲೂ ಸತ್ತೋಗಿರೋರು ಇದ್ದಾರೆ, ನಿಮಗೆ ಗೊತ್ತಿಲ್ಲ. ನಿಮ್ಮ ನೆಂಟರಿಷ್ಟೋ ಬಂಧು ಬಳಗನೋ ಸ್ನೇಹಿತರುಗಳೆಲ್ಲ ಸತ್ತೋಗಿರೋರು ಇದ್ದಾರೆ, ನಿಮಗೆ ಗೊತ್ತಿಲ್ಲ. ಮತ್ತು ನಿಮ್ಮ ಮನೆಯಲ್ಲಿ ಪಶುನೋ ಎಮ್ಮೆನೋ ನಾಯೋ ಬೆಕ್ಕೋ ಸಾಕು ಪ್ರಾಣಿ ಸತ್ತೋಗಿದೆ, ನಿಮಗೆ ಗೊತ್ತಿಲ್ಲ. ನಿಮಗೆ ಗೊತ್ತೋ ಗೊತ್ತಿಲ್ವೋ, ಸರಿ ಸರಿ, ನೀವು ಮನೆಗೆ ಬರೋಕ್ಕಿಂತ ಮುಂಚೆನೇ ಸತ್ತೋಗಿರ್ಬೋದಪ್ಪ ಅಲ್ವಾ. ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ಸತ್ತೋಗಿದ್ರು, ಯಾವುದಾದ್ರು ಸಾಕು ಪ್ರಾಣಿಗಳು ಸತ್ತೋಗಿದ್ದಾರೆ, ನಿಮಗೆ ಗೊತ್ತೋ ಗೊತ್ತಿಲ್ಲೋ ಅವರೆಲ್ಲರಿಗೂ ತೀರ್ತು. ಹೆಸರುಗಳು ಗೊತ್ತಿಲ್ಲ ಅಂದಲ್ಲ, ಅವರೆಲ್ಲರಿಗೂ ತೀರ್ತು. ಎಲ್ಲ ಬಿಟ್ಬಿಡಿ. ವದಾನಂ ತರ್ಪಯಾಮಿ ವದಾನಂ ತರ್ಪಯಾಮಿ ವದಾನಂ ತರ್ಪಯಾಮಿ. ಈಗ 3 ಬೆರಳು ನೀರತ್ಗೊಳ್ಳಿ. ಹಾಗೆ ಬಲಗಣ್ಣು ಎಡಗಣ್ಣು 3 ಸಲ ಹಾಕ್ಕೊಳ್ಳಿ. ಆಯ್ತಾ? ಆಮೇಲೆ ಕೈಯಲ್ಲಿ ಇರೋದನ್ನು ಬಿಚ್ಚಬೇಡಿ, ಅದು ಹಾಗೆ ಇರಿ. ನಿಮ್ಮ ತಂದೆಯ ಬೊಮ್ಮಯ್ಯ ಪಿತೃಪಿತಾಮಹನ ಬುದ್ಧರೂಪಂ ಶಿವಗೋತ್ರೋದ್ಭವಸ್ಯ ಪ್ರಧಾನಂ ತರ್ಪಯಾಮಿ ಪ್ರಧಾನಂ ತರ್ಪಯಾಮಿ ಪ್ರಧಾನಂ ತರ್ಪಯಾಮಿ. ನಿಮ್ಮ ಮುತ್ತಾತ ಯಜ್ಞಪಕವಿತಾನ ಬುದ್ಧರೂಪಂ ಶಿವಗೋತ್ರೋದ್ಭವಸ್ಯ ಪ್ರಧಾನಂ ತರ್ಪಯಾಮಿ ಪ್ರಧಾನಂ ತರ್ಪಯಾಮಿ ಪ್ರಧಾನಂ ತರ್ಪಯಾಮಿ. ನಿಮ್ಮ ತಾಯಿ ನೀವೇನಾ? ನಿಮ್ಮ ತಾಯಿ ಗೌರಮ್ಮ ಗೌರಮ್ಮ ಮಾತಾಮಹಿನ ರುದ್ರರೂಪಂ ಶಿವಗೋತ್ರೋದ್ಭವಸ್ಯ ಪ್ರಧಾನಂ ತರ್ಪಯಾಮಿ ಪ್ರಧಾನಂ ತರ್ಪಯಾಮಿ ಪ್ರಧಾನಂ ತರ್ಪಯಾಮಿ. ನಿಮ್ಮಜ್ಜಿ ಮುದ್ದಮ್ಮ ಮಾತಾಮಹಿನ ರುದ್ರರೂಪಂ ಶಿವಗೋತ್ರೋದ್ಭವಸ್ಯ ಪ್ರಧಾನಂ ತರ್ಪಯಾಮಿ ಪ್ರಧಾನಂ ತರ್ಪಯಾಮಿ ಪ್ರಧಾನಂ ತರ್ಪಯಾಮಿ. ನಿಮ್ಮ ಮದುವೆ ಆಗಿದೆಯಾ? ಆಮೇಲೆ ನಿಮ್ಮ ಅಣ್ಣ ತಮ್ಮದಿರು ಯಾರಾದರೂ ಸತ್ತೋಗಿರೋರು ಇದ್ದಾರಾ? ನಿಮ್ಮ ಅಕ್ಕ ತಂಗಿರು, ದೊಡ್ಡಪ್ಪ ದೊಡ್ಡಮ್ಮ, ಚಿಕ್ಕಪ್ಪ ಚಿಕ್ಕಪ್ಪ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಸ್ಯ ದಿಗ್ಧವಕ್ತಾರಾಂ ಪಾರಿಷದ್ಯಾಂ ಪರಿಸ್ಥಿತಂ ಯಜ್ಞಂ ಯಜ್ಞಂ ಚ ತತಃ. ಆದರೆ ಕೈಗೆ 4 ಗಟ್ಟಿಯಾಗಿ ಸರ್, 4 ಕೂಡ ಕಟ್ಟಿ ಬನ್ನಿ. ಟಚ್ ಮಾಡಬಾರ್ದು, ಬೇಡ ಮಾಮಿ. ಡ್ಯಾಡಿ ಮಾಮಿ ಆಗಿದ್ದಾರಲ್ವ ಇವಾಗ, ಡ್ಯಾಡಿ ಪೂಜೆ ಮಾಡ್ತಿರೋದು. ಸ್ವಾಮಿ ಹೇಳ್ತಾರೆ ತಾಯಿ ಅಜ್ಜಿ ಮುತ್ತಜ್ಜಿ. ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ಸತ್ತೋಗಿದ್ದಾರೋ ಎಲ್ಲರಿಗೂ ಸತ್ತೋಗಿರೋರು ಮಾತ್ರ. ನಿಮ್ಮ ಮನೆಯವ್ರ ಹೆಸರು ಕಟ್ಸಾರಾದ್ನ ಸತ್ತೋಗಿರೋರು ಮಾತ್ರ. ಊಟ ಇಲ್ಲ ಸಮಯ ಎಷ್ಟೊತ್ತಿಗೆ ಊಟ ಮಾಡೋದು ನೀವು? ನಾನು ಬೆಳಿಗ್ಗೆ 6:30 7 ಗಂಟೆಗೆ ಬರ್ತೀನಿ, 2:30 3 ಗಂಟೆಗೆ ಹೋಗ್ತೀನಿ, ಆಮೇಲೆ ಮಾಡ್ತಾಯಿಲ್ಲ. ಈಗ ಹೋಗ್ತಾ ಇದ್ದೆ, ಮನೆಗೆ ಫೋನ್ ಮಾಡೋದು ಬಂದಿದ್ರು ಒಂದು ಐತಿ ಅಂತ. ಊಟ ಅಲ್ಲಿಗೆ ಉಪವಾಸ ಮಧ್ಯಾಹ್ನ ತಿಂಡಿ ತಿನ್ನಲ್ಲ. ಇಲ್ಲಿ ಊಟ ಮಾಡಿದ್ಮೇಲೆ ಬರಲ್ಲ. ಇಲ್ಲಿ ಚೂಡಮು ಪಾತಿತ್ತು ಕುಂಕುಮ ಚೂಡಮು ಪಾತಿತ್ತು ಅಕ್ಷತಾಮು ಪಾತಿತ್ತು ಕೈ ಮುಕ್ಕೊಳ್ಳಿ. ಸರ್ವೋಪಚಾರ ಪಂಚೋಪಚಾರ ಪೂಜಾಂ ಸಮರ್ಪಯಾಮಿ. ಆವಾಯುತಂ ವಿಶ್ವಕ್ಷೇನ ಯಥಾಸ್ಥಾನಂ ಪ್ರತಿಷ್ಠಾಪಯಾಮಿ. ಶೋಭನಾರ್ಥೇ ಪುನರಾಗಮನಾಯ ಚ. ಓಂ ಶಾಂತಿರಸ್ತು. ಓಂ ಹೋಮಕ್ಕೆ 12 ದೇವತೆಗಳು ಅಗ್ನಿದೇವನ ಆಗಮನ.
ಚಾಂಚಂ ವಾಯುವ್ಯಾಂ ನೈಋತ್ಯಾರ್ಚಂ. ಸಿದ್ದೇಗೌಡರು ನಮಗೆ ಎಷ್ಟು 19ಕ್ಕೆ ಸೇರಿ. ತುಳಸಿ ದಳ ಬಿಸಿಗೆಲ್ಲ ಒಣಗೋಗುತ್ತೆ. ತುಳಸಿ ದಳ ನಿಮುಪಾತಿ ಮತ್ತು ಹಾಗೆ ತಟ್ಟೆ ಒಳಗಡೆ ನೀಡಿ ಉಂಡೆ ಮೇಲೆ ಇಟ್ಟರು ಪರವಾಗಿಲ್ಲ. ಕದಲಿ ಫಲಂ ನಿವೇದಯಾಮಿ ಪೂಗಿ ಫಲ ತಾಂಬೂಲಂ ಸಮರ್ಪಯಾಮಿ ಮಂತ್ರಪುಷ್ಪಂ ಸಮರ್ಪಯಾಮಿ ಸುವರ್ಣಪುಷ್ಪಂ ಸಮರ್ಪಯಾಮಿ ಸರ್ವೋಪಚಾರ ಪಂಚೋಪಚಾರ ಪೂಜಾಂ ಸಮರ್ಪಯಾಮಿ. ಓಂ ಪ್ರಾಣಾಯ ಸ್ವಾಹಾ ಜ್ಞಾನಾಯ ಸ್ವಾಹಾ ಬುಧಾನಾಯ ಸ್ವಾಹಾ ಸಮಾನಾಯ ಸ್ವಾಹಾ. ಕೈ ಬ್ರಹ್ಮನಿಂದ ಆತ್ಮನ್ ಅಮೃತಸ್ವಾಯ ಶ್ರೀ ಗೋವಿಂದಾಯ ನಮಃ. ಎದ್ದಿಟ್ಕೊಳ್ಳಿ. ಪಿಗ್ಗು ಓಂ ಕಾಸು ಹುಡ್ತಿದ್ದಲ್ವದೊಂದು ಇಂದ ದೇವತಾಭ್ಯೋ ನಮಃ. ವೇದೋದಕ ಧೂಪ ಮಾರ್ಗಾಪಯಾಮಿ. ನೋಡಿ ಅಮ್ಮ ಯದಾದರ ಅಕ್ಷಯಂ ಪಿಂಡದಾನೇನ ರುದ್ರ ವಾಯಸ ಜಲಚರ ರೂಪೇಣ ಇಷ್ಟೈಷ್ಯ ಮುಂದತ. ಇದರ್ಥ ಏನು ಕೈಲಾದಿ ಮಕ್ಕಳು ಬಿಡ್ತಾ ಇದ್ದೀವಿ. ಕಾಗೇರಿತ್ತಲ್ಲ, ಗೆಂಡೂರಿತ್ತಲ್ಲ, ಆಂಜನೇಯ ಕೋತಿರುತ್ತಲ್ಲ, ಇಲ್ಲ ಗಾಳಿನಲ್ಲಿ ಯಾವುದಾದ್ರು ಪ್ರಾಣಿ ಪಕ್ಷಿರುತ್ತಲ್ಲ, ಇಲ್ಲ ಪಶು ಇರುತ್ತಲ್ಲ, ಇಲ್ಲ ನೀರಿನಲ್ಲಿ ಮೀನು ಯಾವುದಾದ್ರೂ ಪ್ರಾಣಿ ಪಕ್ಷಿರುತ್ತಲ್ಲ ಬಂದು ಇದನ್ನು ತಿಂದು ಸತ್ತಂಥವ್ರಿಗೆ ಸದ್ಯ ಸುಟ್ಟಿದ್ದು ನಮ್ಮ ಕುಟುಂಬಕ್ಕೆ ಒಳ್ಳೆಯದು ಮಾಡುತ್ತೆ. ಬಿಟ್ಟು ಹೊಗೆ ಜನಗಳು ಇದ್ದರೆ ಕಾಗೆ ಬರೋಲ್ಲ. ಅದಕ್ಕೆ ಒಂದು ಕಾಗೆ ಬಿಟ್ಬಿಟ್ಟು ಇಲ್ಲಿ ನೀರಿಗೆ ಬಿಡೋದು ಇಷ್ಟೈತೆ. ಹೊಂಟೋಯ್ತು ಶರ್ಟ್ ಬಂದ್ಬಿಟ್ಟು ಹೋಯ್ತು ನೋಡ್ದಾ. ನಮ್ಮ ಡ್ಯಾಡಿನ ಬಂದ್ಬಿಟ್ಟು ಕನ್ಫರ್ಮ್. ಕೊಡಾಕ ಪ್ಯಾಂಟ್ ಎಲ್ಲ ಚೆನ್ನಾಗಾಯ್ತು. ಕಳ್ಸಿದ ಹೂವನು ಪೂಜೆ ಮಾಡ್ತಿದ್ದಂಗೆ ಟಪ್ ಅಂತ ಕೆಳಗಡೆ ಬಿತ್ತು. ಪೂಜಾರಿ ಹೇಳಿದ್ರು ತುಂಬಾ ಒಳ್ಳೇದಾಗುತ್ತೆ ಅಂತ. ಹಾಗೆ ನಾವ್ ಏನ್ ಮಾಡಿಟ್ಟಿದ್ವಲ್ಲ ಅದು ಅಕ್ಕಿ ಹಿಟ್ಟಿಂದ ಅದು ಕೂಡ ಕಾಗೆಗಳೆಲ್ಲ ಬಂದು ತಿನ್ಕೊಂಡೋಯ್ತು. ಸೊ ಪೂಜಾರಿ ಹೇಳಿದ್ರು ಎಲ್ಲ ಒಳ್ಳೇದಾಗುತ್ತೆ ಇನ್ನು ಅಂತ ಹೇಳಿದ್ರು. ಸೊ ನಾವು ಹಾಗೆ ಅದೆಲ್ಲ ಮುಗಿಸ್ಕೊಂಡು ರಂಗನಾಥ ಸ್ವಾಮಿ ದರ್ಶನ ಮಾಡೋದಕ್ಕೆ ಅಂತ ಹೋದ್ವಿ.
ಅದು ಕೂಡ ತುಂಬ ಚೆನ್ನಾಗಾಯಿತು, ಅಷ್ಟು ಏನು ರಶ್ ಇರಲಿಲ್ಲ. ಸೊ ಅದು ಮುಗ್ದಾಗಿದ ತಕ್ಷಣ ನಿಮಿಷಾಂಬ ಟೆಂಪಲ್ಗೂ ಹೋದ್ವಿ. ಅಲ್ಲೂ ಕೂಡ ತುಂಬಾ ಈಸಿಯಾಗಿ ಹೋದ್ವಿ, ಮೇನ್ ಗೇಟಲ್ಲೇ ಹೋದ್ವಿ. ದರ್ಶನ ತುಂಬಾ ಚೆನ್ನಾಗಾಯಿತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಆಕಾಂಕ್ಷಗಳ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಗೈಸ್, ಇನ್ನೊಂದು ವಿಷಯ ಹೇಳಬೇಕಿತ್ತು. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರು ತೀರ್ಕೊಂಡಿದ್ರೆ ನಿಮ್ಮ ಮನೆಯಲ್ಲಿ ಪೂಜೆ ಮಾಡೋದು ತುಂಬ ಕಷ್ಟಪ್ಪ, ಎಲ್ಲ ಕ್ಲೀನಿಂಗ್ ಮಾಡಬೇಕು ಅದು ಇದು ಅಂತ ಅನ್ಕೊಂಡಿದ್ರೆ ನೀವು ಇಲ್ಲಿ ಬಂದು ದೇವಸ್ಥಾನದಲ್ಲೇ ಪೂಜೆ ಮಾಡಿಕೊಡ್ತಾರೆ. ನಿಮಗೆ ಬಜೆಟ್ ಕೂಡ ಫ್ರೀ ಇರುತ್ತೆ, ಕಡಿಮೆ ಬಜೆಟಲ್ಲೂ ಮಾಡ್ಕೋಬೋದು ಆ್ಯಂಡ್ ಸ್ವಲ್ಪ ಜಾಸ್ತಿ ಬಜೆಟಲ್ಲೂ ಮಾಡಿಕೊಡ್ತಾರೆ ತುಂಬ ಗ್ರ್ಯಾಂಡಾಗಿ. ನಿಮ್ಗೆ ಸಿಂಪಲ್ ಬೇಕಂದ್ರೆ ಮಾಡ್ಬೋದು. ನಾವು ಮನೆಯಲ್ಲಿ ಹೋಮ ಎಲ್ಲ ಗ್ರ್ಯಾಂಡಾಗಿ ಮಾಡಿದ್ವಿ. ಸೊ ಇಲ್ಲಿ ಸಿಂಪಲ್ಲಾಗಿ ಮಾಡಿಕೊಡಿ ಅನ್ನೋದಕ್ಕೆ ಮಾಡಿಕೊಟ್ರು ಅಷ್ಟೇ. ಸೊ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಸೊ ನಿಮ್ಗೆ ಏನಾದರೂ ಮಾಡಿಸ್ಬೇಕಂದ್ರೆ ಇಲ್ಲಿ ಬಂದು ವಿಸಿಟ್ ಮಾಡಿ. ಸೊ ಇಷ್ಟೇ ಗೈಸ್, ಹೀಗೆ ನಮ್ಮ ವಿಡಿಯೋಸ್ ಎಲ್ಲ ನೋಡ್ತೀರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.